ಕೊಲಂಬೋದಲ್ಲಿ ನಡೆದ ಅಂಧ ಮಹಿಳೆಯರ ಟಿ20 ಕ್ರಿಕೆಟ್ ವಿಶ್ವಕಪ್ನ ವಿಜೇತರಾದ ಭಾರತ ತಂಡದ ನಾಯಕಿ ಟಿಸಿ ದೀಪಿಕಾ ಹಾಗೂ ತಂಡದ ಆಟಗಾರ್ತಿಯಾದ ಟಿಆರ್ ಕಾವ್ಯ ಅವರನ್ನು ತುಮಕೂರು ಜಿಲ್ಲಾ ಕನ್ನಡ ಸೇನೆ ಮತ್ತು ಕರ್ನಾಟಕದ ವತಿಯಿಂದ ಗೌರವಿಸಿ ಅಭಿನಂದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಕನ್ನಡ ಸೇನೆ ಕರ್ನಾಟಕದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಧನಿಯಾ ಕುಮಾರ್, ಪದಾಧಿಕಾರಿಗಳಾದ ಎಸ್ ರಾಮಚಂದ್ರ ರಾವ್, ಶಬೀರ್ ಅಹಮದ್, ಗುರುಪ್ರಸಾದ್, ವೆಂಕಟಚಲ, ಬೆಸ್ಟಕ್ಸ್ ರಾಮರಾಜು, ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಪಿಎನ್ ರಾಮಯ್ಯ, ಸಮಾಜ ಸೇವಕರಾದ ನಟರಾಜು, ಆದಿಲ್ ಶಾ ಪಾಷಾ ಹಾಗೂ ತಂಡದ ಕೋಚ್ಗಳಾದ ದೇವರಾಜು, ಶ್ರೀ ನಂದನ ಡೆಲ್ಲಿ, ಕೆಸಿ ಮಾಲೀಕರಾದ ಎಸ್.ಎಂ. ವಿರೂಪಾಕ್ಷಯ್ಯನವರು ಉಪಸ್ಥಿತರಿದ್ದರು. ಭಾಗವಹಿಸಿ ಆ ಎಲ್ಲ ಪಂದ್ಯಗಳಲ್ಲೂ ಗೆಲುವನ್ನು ಸಾಧಿಸಿಕೊಂಡು ಬಂದಿದ್ದಾರೆ. ಅವರು ನಮ್ಮ ತುಮಕೂರಿನಲ್ಲಿದ್ದಾರೆ. ದೀಪಿಕಾ ಎಸ್ ಅವರು ತುಮಕೂರು ಜಿಲ್ಲೆಯವರೇ, ಕಾವ್ಯ ವಿ ಅವರು ಶಿವಮೊಗ್ಗದವರು, ಇನ್ನೊಬ್ಬ ಕಾವ್ಯ ಅವರು ತುಮಕೂರಿನವರೇ. ಈ ತರ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳನ್ನು ಆಡಿ ಗೆದ್ದಂತವರು ಇರಲಿಲ್ಲ. ಆ ಸಾಧನೆಯನ್ನು ಇವರು ಮಾಡಿ ಕ್ರಿಕೆಟ್ ಆಟವನ್ನು ಕಲಿತು ತಮಗೆ ಆತ್ಮೀಯ ಸುಸ್ವಾಗತವನ್ನು ಕೊಡ್ತಾರೆ. ಈಗ ಕನ್ನಡ ಸೇನೆ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಧನಿಯಾ ಕುಮಾರ್ ಅವರು ಮತ್ತು ಅವರ ಸ್ನೇಹಿತರು ಈಗ ಸನ್ಮಾನ ಮಾಡಲಿದ್ದಾರೆ. ಈ 3 ಜನ ಕಣ್ಮಣಿಗಳಿಗೆ ಸನ್ಮಾನ ಮಾಡಿದ್ದಾರೆ. ತುಂಬ ಖುಷಿ ಅನಿಸುತ್ತೆ. ನಮ್ಮ ತುಮಕೂರಿನ ನಮ್ಮನ್ನು ಗುರುತಿಸಿ ಕರೆದು ಸನ್ಮಾನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಸಮರ್ಥನ ಮತ್ತು ಕ್ಯಾಬಿ ಮತ್ತು ನಮ್ಮ ಎಲ್ಲ ಪ್ಲೇಯರ್ಸ್ ಕಡೆಯಿಂದ ತುಂಬ ಧನ್ಯವಾದಗಳು. ನಮ್ಮ ತುಮಕೂರಿನ ಕನ್ನಡ ಸೇನೆ ಮತ್ತು ದಲಿತ ಸಂಘರ್ಷದಿಂದ ನಮ್ಮನ್ನು ಬಂದಿದ್ದಕ್ಕೆ ಸನ್ಮಾನ ಮಾಡಿರೋದು ತುಂಬ ಖುಷಿ ಆಗ್ತದೆ. ನಮ್ಮನ್ನು ಗುರುತಿಸಿ ತುಮಕೂರು ಜಿಲ್ಲೆಯಿಂದ ಇದರ ಸಾಧನೆ ಮಾಡಿದ್ದಾರೆ ಅಂತ ಬಂದ ತಕ್ಷಣ ಇದರ ಗುರುತಿಸಿ ನಮಗೆ ಸನ್ಮಾನ ಮಾಡಿರೋದು ತುಂಬ ಖುಷಿ ಆಗ್ತದೆ. ನಮ್ಮ ಎಲ್ಲ ಸದಸ್ಯರು ನಮ್ಮ ಟೀಮಿಂದ ಮತ್ತು ನಮ್ಮ ಸಮಗ್ರ ಸಂಸ್ಥೆ ಮತ್ತು ಕ್ಯಾಬಿಯಿಂದ ತುಂಬ ಧನ್ಯವಾದ ಹೇಳ್ತೇನೆ. ವರ್ಲ್ಡ್ ಕಪ್ನ ಗೆಲ್ಲಿಸಿಕೊಟ್ಟಂಥ ದೀಪಿಕಾ ಅವರು, ಕಾವ್ಯ ಅವರು, ಕಾವ್ಯ ಅವರು, ಈ 3 ಜನರು ಬಂದಿರೋದು ನಮ್ಮ ಕನ್ನಡ ಸೇನೆಗೆ ಮತ್ತು ದಲಿತ ಸಂಘಟನೆಯಿಂದ ಒಂದು ಅಭಿನಂದನೆಯನ್ನು ಏರ್ಪಡಿಸಿದ್ವಿ. ಭಾಳ ಖುಷಿ ಇವತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ವರ್ಲ್ಡ್ ಕಪ್ ಗೆದ್ದಿರೋದಂಥದ್ದು, ಅದರಲ್ಲೂ ಕೂಡ 9 ಸಂಸ್ಥೆ. ಎಷ್ಟು ಖುಷಿ ಆಗ್ತಿದೆ ಇವತ್ತು. ನಮ್ಮ ಕೈ ಮೂಗು ಎಲ್ಲ ಇರೋದೇ ಕರೆಕ್ಟಾಗಿರೋದೇ ನಾವು ಇವತ್ತು ಮೈದಾನಕ್ಕೆ ಹೋಗಿ ಆಡ್ತಿಲ್ಲ. ಅಂಥದ್ರಾಗೆ ನಮಗೆ ಇವತ್ತು ಏನನ್ನ ಕ್ರೀಡೆಯಲ್ಲಿ ನಮಗೆ ತಲೆ ಎತ್ತಾಗಿ ಮಾಡಿರೋದು ಅಂದರೆ ದೀಪಿಕಾ ಟೀಮು ಕ್ರಿಕೆಟು ಅವರಿಗೆ ತುಂಬ ಹೃದಯದ ಮುಂದೆನೂ ಕೂಡ ಇದೇ ಥರ ಹೆಚ್ಚಿನದಾಗಿ ಆಡಿ ನಮ್ಮ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ಕೀರ್ತಿ ತರಲಿ. ನಮ್ಮ ತುಮಕೂರಿನ ಹೆಸರು ಹೆಚ್ಚಿಗೆ ಬರಲಿ ಅಂತ ನಾನು ಆಶಿಸ್ತೀನಿ. ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಹೆಣ್ಮಗಳು ಇದು ಸಾಧನೆ ಮಾಡೋದಲ್ಲ, ಇದು ಭಾಳ ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಅಧ್ಯಕ್ಷರು ಹೇಳಿದಲ್ಲಿ ಟಿವಿ ಎಲ್ಲ ಕಾಲದಲ್ಲಿ ಇಟ್ಕೊಂಡು ನಮ್ಮ ಯುವಕರಲ್ಲಿ ಇದ್ದದ್ದು ಭಾಳ ಕಷ್ಟ ಇದೆ. ಅಂಥದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇಂಥ ಹೆಣ್ಮಕ್ಳು ಇದ್ದಾರೆ ಅಂತ ನಮ್ಮ ಹೆಮ್ಮೆಯಿಂದ ನಾವು ಹೇಳ್ಬೋದು ಅನ್ನಿಸ್ತದೆ.